Hi, hello, assalamu alaikum wa rahmatullahi wa barakatuh. Welcome back to my yet another world of my memories. ಆ್ಯಕ್ಚುಲಿ ಇವತ್ತು ಸರ್ಪ್ರೈಸ್ ಇರೋ ದಿವಸ. ಸರ್ಪ್ರೈಸ್ ನಂಬರ್ 1 ನೀವು ಆಲ್ರೆಡಿ ನೋಡಿದ್ದೀರಾ. ಇದು ಸರ್ಪ್ರೈಸ್ ನಂಬರ್ 2. ಆ್ಯಕ್ಚುಲಿ ಸರ್ಪ್ರೈಸ್ ನಂಬರ್ 2 ಅಲ್ಲಿ ಸರ್ಪ್ರೈಸ್ ಒಳಗೆ ಒಂದು ಸರ್ಪ್ರೈಸ್ ಇದೆ. ಏನು ಅಂತಂದರೆ, ಶಿವಾಜಿನಗರ ಬಂದಿರೋದು ಒಂದು ಸರ್ಪ್ರೈಸ್ ಆದರೆ ಅದರೊಳಗೆ ಇನ್ನೊಂದು ಸರ್ಪ್ರೈಸ್ ಅಂದರೆ ಇವತ್ತು ಅಲ್ಲಿ ಉರುಸ್ ನಡೀತಾ ಇದೆ. ಸಂದಲ್ ದಿನ ಬೇರೆ. ನೋಡಿದ್ರಲ್ಲ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಆ ಲೈಟಿಂಗ್ಸ್ ನೋಡ್ತಾ ಇರೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ನನಗದು ಅಲ್ಲಿಂದ ಬರೋಕ್ಕೆ ಮನಸ್ಸಿರಲಿಲ್ಲ. ಆದರೂ ಏನು ಮಾಡೋದು, ಮನೆಗಂತೂ ವಾಪಸ್ ಹೋಗಲೇಬೇಕಲ್ವ. ಸೊ ನೋಡ್ತಾ ಇರಿ ನೀವು ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಅಂಥೇಳಿ. ಅದರಲ್ಲೂ ಈ ಸಂದಲ್ ಮೆರವಣಿಗೆಗೆ ಅಂಥೇಳಿ ಆಟೋಗಳ ಮೇಲೆ ಮಾಡಿರೋ ಈ ಸೂಪರಾಗಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಸೂಪರಾಗಿ ಮಾಡಿದ್ದಾರೆ ಅದನ್ನು. ಅದ್ರ ಜೊತೆಗೆ ಅಲ್ಲೇ ಊಟ ಮಾಡಿದ್ವಿ ಬೇರೆ ನಾವು. ಊಟ ನೀವು ನೋಡ್ತಾ ಇದ್ದೀವಿ. ಸೊ ಡೆಲಿಷಿಯಸ್ ಚಿಕನ್ ಮಸಾಲ, ಚಪಾತಿ ಆ್ಯಂಡ್ ಬಿರಿಯಾನಿ. ಅದರಲ್ಲಿ ಹೈಲೈಟ್ ಏನು ಅಂತಂದರೆ ದಿಸ್ ಇರಾನಿ ಕಬಾಬ್. ಇಟ್ಸ್ ವಾಸ್ ಸೋ ಡಿಲಿಷಿಯಸ್. ನಾನು ಫಸ್ಟ್ ಟೈಮ್ ಬೇರೆ ತಿಂತಾ ಇದ್ದೇನೆ, ಸಖತ್ತಾಗಿತ್ತು. ಆದರೆ ಏನು ಮಾಡೋದು, ನೆಕ್ಸ್ಟ್ ಡೇ ನನ್ನ ಮಗಳಿಗೆ ಎಕ್ಸಾಮ್ ಇದ್ದಿದ್ದರಿಂದ ಅಲ್ಲಿ ನನಗೆ ಸಂದಲ್ ಮೆರವಣಿಗೆ ನೋಡೋ ಅಂಥ ಅವಕಾಶ ಸಿಗಲಿಲ್ಲ. ಅದನ್ನು ಅಲ್ಲೇ ಲೈಟಿಂಗ್ಸ್ದು ಲಾಸ್ಟಿಗೆ ಅದನ್ನೇ ನೋಡ್ತಾ ಅಲ್ಲಿಂದ ಮನೆಗೆ ಹೊರಡಬೇಕಾಗಿ ಬಂತು. ಸ್ವಲ್ಪ ಡಿಸಪಾಯಿಂಟಿಂಗ್ ಆಗಿರೋ ಅಂಥ ಸಿಚುವೇಶನ್. ಇಟ್ಸ್ ಓಕೆ. ಇನ್ಶಾಲ್ಲ ಬೆಟರ್ ನೆಕ್ಸ್ಟ್ ಟೈಮ್ ನೋಡೋಣ.